ತುಂಬ ಜನ ನನಗೆ ಮೆಸೇಜ್ ಸಹ ಮಾಡ್ತೀನಿ ಸರ್, ಬ್ರೋ ನೀವು ರಿವೀಲ್ ಮಾಡಿ, ನಾನು ಯಾಕೆ ಸುಮ್ಮನೆ ಇರಬೇಕು, ನಾನು ರಿವೀಲ್ ಮಾಡ್ತೀನಿ ಬನ್ನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಹೊಸ ವ್ಲಾಗ್. ಸ್ವಲ್ಪ ಟೆನ್ಷನ್, ತುಂಬ ಜನ ಕೇಳೋದು ಯಾಕೆ ಬ್ರೋ ನೀವು ವ್ಲಾಗ್ ಹಾಕ್ತಿರಲಿಲ್ಲ ಯಾಕೆ ಅಂತ. ನೀವು ಟೈಟಲಲ್ಲಿ ಮತ್ತು ತಮ್ಮನೇಲಿ ನೋಡ್ತಿದ್ದೀರಾ ಯಾಕೆ ಏನು ಅಂತ. ನಾನು ಮಾತಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ನಾನು ನನ್ನ ಎಕ್ಸಿಸ್ಟಿಂಗ್ ಆಫೀಸ್ ಕ್ಯಾಬಿನಲ್ಲಿ ಕೂತಿದ್ದೇನೆ. ಸೊ ನಮ್ಮ ಹೊಸ ಆಫೀಸ್ ಆಗ್ತಾ ಇದೆ, ಇದು ಕೆಲಸ ಮಾಡೋದು, ಆಫೀಸ್ ಮಾಡೋದು ಖುಷಿ, ಅಚೀವ್ಮೆಂಟು ಅಂತ ಫೀಲ್ ಆಗುತ್ತೆ. ಬಟ್ ಆ ಕೆಲಸ ನಡೆಸೋದು ಸೆಕೆಂಡ್ ಟೈಮ್ ಐ ಆಮ್ ಗೋಯಿಂಗ್ ಥ್ರೂ ದಿಸ್. ಬಟ್ ಏನೋ ಎಲ್ಲೋ ನಿಂತಿದೆ, ಕೆಲಸ ಆಗ್ತಾ ಇದೆ, ಸ್ವಲ್ಪ ಸ್ಲೋ ಡೌನ್ ಆಗಿದೆ, ಬೇಜಾರು ಸಹ ಆಗುತ್ತೆ, ಎಕ್ಸೈಟ್ಮೆಂಟ್ಸೇ ಇರುತ್ತೆ. ಬಟ್ ದಿಸ್ ಇಸ್ ಅ ಪಾರ್ಟ್ ಆಫ್ ದ ಪ್ರೋಸೆಸ್ ಅಂತ ನಿಮ್ಗೊಂದ್ಸತಿ ತೋರಿಸೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ, ಎಷ್ಟು ಆಗಿದೆ ಅಂತ. ಬನ್ನಿ ನೋಡೋಣ. ಅದಾದಮೇಲೆ ಇನ್ನೂ ಫೈನಲ್ ಟಚ್ಚು ಬರ್ತಾ ಇದೆ. ಫೈನಲ್ ಟಚ್ ಆದಮೇಲೆ ಅದು ನೆಕ್ಸ್ಟ್ ಲೆವೆಲ್ ವೀಡಿಯೋ ಇರುತ್ತೆ. ಬಟ್ ಈಗ ಐ ವಾಂಟ್ ಟು ಶೋ ಯು ದ ಜರ್ನಿ ಫ್ರಮ್ ನೀವು ನೋಡಿರ್ಬೋದು ನಮ್ಮದು ಆಫೀಸ್, ಫಸ್ಟ್ ಆಫೀಸ್ ಹೇಗೆ ಬ್ಲಾಸ್ಟ್ ಆಯಿತು, ಅದಾದಮೇಲೆ ಈ ಆಫೀಸ್ ಈಗ ವಿದಿನ್ 1 year ವಿ ಆರ್ ಡೂಯಿಂಗ್ ಈ ಹೊಸ ಆಫೀಸ್ ಮಾಡ್ತಾ ಇದ್ದೀವಿ. ಸ್ಟುಡಿಯೋನು ಇದೆ. ವಿ ಆರ್ ಕಮಿಂಗ್ ಅಪ್ ವಿತ್ ಬ್ಯಾಂಗ್ಳೂರ್ಸ್ ಫಸ್ಟ್ ಪ್ರಿವೆಂಟಿವ್ ಹೆಲ್ತ್ ಟ್ರಾನ್ಸ್ಫಾರ್ಮೇಷನ್ ಸ್ಟುಡಿಯೋ. ಎನಿವೇಸ್ ನಾನೊಂದು ಗ್ಲಿಮ್ಸ್ ಕೊಡ್ತೀನಿ ನಿಮಗೆ, ಬನ್ನಿ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ಲಿ. ಪ್ರಿಟಿ ಎಕ್ಸೈಟೆಡ್. ನೀವು ಸಿಟ್ ಬ್ಯಾಕ್ ಮಾಡಿ, ರಿಲ್ಯಾಕ್ಸ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಸಜೆಷನ್ ಇದ್ದರೆ ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ನಾನು ಸಹ ಏನೋ ರಿವೀಲ್ ಮಾಡಬೇಕು. ಸೊ ಆ ರಿವೀಲ್ ಇದು ಸ್ವಲ್ಪ ಗ್ಲಿಮ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಅಂದರೆ ನನ್ನ ಕೆಲಸದ್ದು ರಿವೀಲು ಬೇಸಿಕಲಿ. ಸೊ ಎಕ್ಸೈಟೆಡ್ ಆಗಿದ್ದೇನೆ, ಬಟ್ ತುಂಬ ಡಿಫಿಕಲ್ಟೀಸ್ ಫೇಸ್ ಆಯಿತು. ಹಾಗೆ ಹೀಗೆ ಕೆಲಸ ಸ್ಟ್ರಕ್ ಆಗಿ, ಅದಕ್ಕೆ ನನಗೆ ಜಾಸ್ತಿ ವ್ಲಾಗ್ಸ್ ಮಾಡಲಿಲ್ಲ. ಬಿಕಾಸ್ ಐ ವಾಸ್ ಸ್ಟ್ರೆಸ್ ಆದಾಗ ಉಂಟಲ್ಲ, ಎಕ್ಸಿಸ್ಟಿಂಗ್ ಕೆಲಸ ಮತ್ತು ಇನ್ನೊಂದು ಹೊಸತ್ತೇನೋ ಮಾಡಲಿಕ್ಕೆ ಹೋಗೋದು ಮಿಕ್ಸ್ ಆದಾಗ ಸ್ವಲ್ಪ ಸ್ಟ್ರೆಸ್ ಆಗಿದೆ. ಸೊ ಐ ಕುಡಂಟ್ ವ್ಲಾಗ್. ಕಮಿಂಗ್ ಬ್ಯಾಕ್ ಟು ಮೈ ಫಿಸಿಕ್ ಆಲ್ಸೋ, ಸ್ವಲ್ಪ ಟ್ರೈನಿಂಗ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ದಪ್ಪ ಆಗಲಿಲ್ಲ, ಬಟ್ ದೆನ್ ಆ ಸಿಚುವೇಶನು. ಬಟ್ ಎನಿವೇಸ್ ನಾನು ಹೇಳಿದ ಪ್ರಕಾರ ಹೋಗಿ ಗ್ಲಿಮ್ಸ್ ತೋರಿಸ್ತೇನೆ. ಆ್ಯಂಡ್ ಇನ್ನು ಜರ್ನಿಯಲ್ಲಿ ಆದಷ್ಟು ಬೇಗ ಅದನ್ನು ರಿವೀಲ್ ಮಾಡ್ತೇನೆ. ಅದು ಮೇನ್ ರಿವೀಲ್ ವ್ಲಾಗ್ ಆಗಿರುತ್ತೆ. ಈಗ ಸ್ವಲ್ಪ ತೋರಿಸ್ತೇನೆ, ಬನ್ನಿ ಹೋಗೋಣ. ಸ್ನೇಹಿತರೆ, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಂಥ ವಿಷಯ ಅಂದರೆ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಿದೆ, ಹಾಗೆ ಗಲೀಜಿದೆ, ಆ್ಯಂಡ್ ಲಿಫ್ಟ್ ಇದೇನೋ ಇಶ್ಯೂ ಇದೆ, ಸರಿಯಾಗಬೇಕಷ್ಟೇ. ಫಸ್ಟಿಗೆ ಜಾಗ ಹೀಗಿತ್ತು ಆಯಿತಾ, ಆ ಮೇಲೆ ಫ್ಲೋರ್ ಇಲ್ಲಿ ನೋಡಿ ಹೇಗೆ ಖಾಲಿತ್ತು, ಸೇಮ್ ಮೇಲೆ ಹೇಗಾಗಿದೆ ಅಂತ ನೋಡೋಣ. ಸೊ ಸ್ನೇಹಿತರೆ, ವೆಲ್ಕಮ್ ಸಾಫ್ಟ್ ಲಾಂಚಿಗೆ. ಸೊ ಲಾಸ್ಟ್ ಟೈಮ್ ಆ ಆಫೀಸಲ್ಲಿ ನೀವು ಕ್ಯಾಬಿನ್ ನೋಡಿದ್ದೀರಲ್ಲ, ಸೊ ಅದೇ ಥರ ಇಲ್ಲಿ ಸಹ ಕ್ಯಾಬಿನ್ ಮಾಡ್ತೀವಿ. ಸ್ವಲ್ಪ ಡಿಸೈನ್ ಬೇರೆ ಇದೆ. ಸೊ ಬಾರ್ಡ್ರಲ್ಲಿ ಬ್ಲ್ಯಾಕ್ ಕೊಟ್ಟು ಮಾಡ್ತಾ ಇದ್ದೇವೆ. ಈ ಕ್ಯಾಬಿನಲ್ಲಿ ಏನೇನು ಬರುತ್ತೆ ಅಂತ ಸಹ ಹೇಳ್ತೀನಿ, ಅದಕ್ಕೆ ನೀವು ಕಾಯಬೇಕು. ಇದು ಚಿಲ್ ಮಾಡುವ ಏರಿಯಾ. ನನ್ನ ಆಫೀಸಲ್ಲಿ ಎಲ್ಲರೂ ಚಿಲ್ ಮಾಡಬೇಕಲ್ಲ, ಇದು ಚಿಲ್ ಮಾಡುವ ಏರಿಯಾ. ಇದು ಸಹ ಸೆಟ್ ಆಗಬೇಕಷ್ಟೇ. ಇನ್ನು ನೋಡಿ ವರ್ಕ್ ಸ್ಟೇಷನ್ಸು ಅದು ಇದು ಇಲ್ಲಿ ಬಂದಿದೆ, ಇದು ಸೆಟಪ್ ಆಗಬೇಕು. ವಿಷಯ ಏನಂದರೆ ಸ್ನೇಹಿತರೆ, ನಾನೇ ಕೆಲಸ ಮಾಡೋದಾದ್ರುಂಟಲ್ಲ, ಟಕ ಕೆಲವೊಂದು ಸಂತೆ ಅನ್ಸುತ್ತೆ ಎಲ್ಲ ಕೆಲಸ ನನಗೆ ಮಾಡ್ಲಿಕ್ಕೆ ಆಗಬೇಕಿತ್ತು, ನನ್ನ ಹತ್ರನೇ ಪವರ್ ಇರಬೇಕಿತ್ತು ಅಂತ. ಆಗ ನಾನು ಇದನ್ನು ಇನ್ನೂ ಸಹ ಬೇಗ ಮಾಡ್ತಿದ್ದೆ. ಇದು ಸಹ ಅರ್ಧ ಸಲ ಕಾಲ್ವಾಸಿ ಕಂಪ್ಲೀಟ್ ಆಗಿದೆ. ಫ್ಲೋರಿಂಗ್ ಆಗಬೇಕು, ಮೇಲೆ ಲೈಟಿಂಗ್ ಬರಬೇಕು, ಅದೆಲ್ಲ ಇದೆ. ಇದು ಟೀಮ್ ಅವರೆಲ್ಲ ಸೇರಿ ಗಮ್ಮತ್ತು ಮಾಡುವ ಜಾಗ. ಇದು ನಂದು ಮೇನ್ ಜಾಗ, ಸಿಮಿಲರ್ ಕ್ಯಾಬಿನ್ ಅಲ್ಲಿಂದ. ಬಟ್ ಇದರ ಥೀಮ್ ಸ್ವಲ್ಪ ಬೇರೆ ಇರುತ್ತೆ, ಎಸ್ಥೆಟಿಕ್ ಆಗಿರುತ್ತೆ. ಆದಷ್ಟು ಬೇಗ ಬರ್ತಿದೆ. ಆ ಹಳೆಯ ಒಂದು ಆ ಎಕ್ಸಿಸ್ಟಿಂಗ್ ಆಫೀಸ್ಗಿಂತ ಇದರ ಥೀಮ್ ಬೇರೆ ಥರ ಇರುತ್ತೆ. ಅಲ್ಲಿ ಗ್ರೇ ಇರೋದು, ಇಲ್ಲಿ ಯಾವ್ದು ಇರ್ಬೋದು ಅಂತ ನೀವು ಗೆಸ್ ಮಾಡಿ. ನೀವೀಗ ಅರ್ಧಂಬರ್ಧ ನೋಡ್ತಿರಲ್ಲ, ಇದನ್ನು ನೋಡಿ ಗೆಸ್ ಮಾಡು. ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವರ್ಕಿಂಗ್ ಏರಿಯಾ. ಅದಾದಮೇಲೆ ನೋಡಿ, ಇದು ಸ್ಪೆಷಲ್ ಪಾರ್ಟ್, ಚಿಕ್ಕ ಕ್ಯೂಬಿಕಲ್ಸ್ ಅಲ್ಲ, ಅದು ಬಾಕ್ಸ್ ಥರ. ಅದು ಸಹ ಇನ್ನೂ ಕಂಪ್ಲೀಟ್ ಆಗಬೇಕು, ಟಚ್ ಮಾತ್ರ ಆಗಿದೆ. ಸ್ಟಾರ್ಟ್ ಮಾಡುವಾಗ ಉಂಟಲ್ಲ, ಜಾಗ ಎಷ್ಟು ದೊಡ್ಡದಂತ ಫೀಲ್ ಆಯಿತು, ಆದರೆ ಈಗ ಜಾಗ ಎಷ್ಟು ಚಿಕ್ಕದಂತ ಫೀಲ್ ಆಗ್ತಾ ಉಂಟು. AC ಸೆಟಪ್ಸ್ ಆಗ್ತಾ ಇದೆ. ನಾವು ಫುಲ್ ಕೆಸೆಟ್ ಎ ಸಿ ಆಗ್ತಾ ಇರೋದು ಮೇಲೆ. ಆ್ಯಂಡ್ ಇಲ್ಲಿ ಇವರೇನು ಮಾಡ್ತಿದ್ದೆ ಅಂತ, ವಾಲ್ಪೇಪರ್ ನೋಡ್ಲಿಕ್ಕಿಲ್ಲ, ನೀವು ಈಗ ನೋಡಿದ್ರೆ ಮತ್ತೆ ನಿಮಗೆ ಡಿಸೈನ್ ಗೊತ್ತಾಗ್ಬಿಡುತ್ತಲ್ಲ. ವಾಲ್ಪೇಪರ್ ರೆಡಿ ಆಗ್ತಾ ಉಂಟು. ನನಗೆ ಸ್ವಲ್ಪ ಹೋಮ್ಲಿ ವೈಬ್ ಥರ ಬೇಕಿತ್ತು, ಅದಕ್ಕೆ ನಾನು ಸ್ವಲ್ಪ ಬೇರೆ ಟೈಪ್ ಮಾಡ್ತಾ ಇರೋದು. ನೋಡಿ, ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಅಲ್ಲ ಈ ಕೆಲಸ, ಈ ಡ್ರೀಮ್ ತುಂಬ ಮುಂಚೆ ಇತ್ತು. ಬಟ್ ನಾವು ಆಫೀಸ್ ಸ್ಟಾರ್ಟ್ ಮಾಡೋದ್ರಿಂದ ಚಿಕ್ಕ ಪ್ಲೇಸಿಂದ ಮತ್ತೆ ಸ್ವಲ್ಪ ದೊಡ್ಡದು ಆಗಿ ಲಾಸ್ಟ್ ಆಫೀಸ್ ಅದು ದೊಡ್ಡದು ಬೆಸ್ಟ್ ಆಫೀಸ್ ಆಯಿತು. 1 year ಈಗ ವಾಪಸ್ ಇನ್ನೊಂದು ಮಾಡ್ತಾ ಇದ್ದೀವಿ. ಅಂದರೆ ಅದಿರತ್ತೆ, ಅದರದ್ದು ಯೂಸೇಜ್ ಬೇರೆ ಥರ ಆಗುತ್ತೆ. ಅದರದ್ದು ಸಹ ಅಲ್ಲಿ ಸಹ ರಿನೋವೇಷನ್ ಸ್ವಲ್ಪ ಸೆಟಪ್ ಎಲ್ಲ ಉಂಟು. ಅದರ ಮೇಲೆ ಅದರ ಟೂರ್ ಸಹ ಕೊಡ್ತೀನಿ ಆಯಿತಾ. ಹೋಲ್ ಐಡಿಯಾ ಏನಂದರೆ, ಈಗ ನೋಡಿ, ವೆನ್ ಯು ಆರ್ ಇನ್ ಅ ಬಿಸ್ನೆಸ್ ಅಲ್ಲ, ಸೊ ಯು ಅರ್ನ್ ಯು ಗ್ರೋ ಓನ್ಲಿ ವೆನ್ ಯು ಇನ್ವೆಸ್ಟ್ ಬ್ಯಾಕ್. ಆ್ಯಂಡ್ ಅದು ರೈಟ್ ಆಗಿರಬೇಕು ಅಂತ ನನ್ನ ಅಭಿಪ್ರಾಯ. ದಟ್ ಈಸ್ ವೈ ನಾನು ಇದು ಮಾಡ್ತಾ ಇರೋದು. ಆ್ಯಂಡ್ ಬೇಜಾರ್ ಈ ವಿಷಯದಲ್ಲಿ ಏನು ಅಂದರೆ, ಎವ್ರಿ ಒನ್ ಆರ್ ನಾಟ್ ಲೈಕ್ ಅಸ್ ಅಲ್ಲ. ಈಗ ನೀವೊಂದು
ಓ ಅಂತ ಕೆಲಸ ಮಾಡಬೇಕು ಅಂತಿದ್ರೆ ನನ್ನ ಕೆಲಸ ಆದರೆ ನಾನು ಹೇಗಾದರೂ ಮಾಡಿ ಮುಗಿಸ್ತೀನಿ, ಬಟ್ ಎಲ್ಲರೂ ಹಾಗಿರಲ್ಲ. ಸೊ ಅದರಿಂದ ಸ್ಲೋ ಆಗೋದ್ರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಜಾಸ್ತಿ ಆದಾಗೆ ಬೇರೆ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ. ಒಂದು ರಿಯಲೈಸೇಷನ್ ನಂದದು. ಬಟ್ ದೆನ್ ಆ ಸ್ಟ್ರೆಸ್ಸನ್ನು ನಾನು ಸೈಡಿಗಿಟ್ಟು ಡೇ ಟು ಡೇ ಆಪ್ರೇಷನ್ಸ್ ಟಾಸ್ಕ್ನ ಮಾಡಬೇಕಾಗತ್ತೆ. ಇದು ಬರೀ ಸಾಫ್ಟ್ ಲಾಂಚು. ಹಾರ್ಡ್ ಲಾಂಚ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಆಗ ನಾನು ತೋರಿಸ್ತೀನಿ. ಇನ್ನೊಂದು ಫ್ಲೋರಲ್ಲಿ ಸಹ ಇಲ್ಲಿ ನೋಡಿ, ಇಲ್ಲಿ ಗ್ಲಾಸಸ್ ಇರುತ್ತೆ. ಇದು ಇವತ್ತೇ ಹೇಗಿದೆ, ನೆಕ್ಸ್ಟ್ ವೀಡಿಯೋಲಿ ನೀವು ನೋಡುವಾಗ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ. ಕೆಲಸ ನೋಡುವ ನನಗೆ ಎಷ್ಟು 20-30% ವರ್ಕ್ ಆಗಿದೆ ಅಂತ ಹೇಳ್ತಾರೆ, ಕಾಣ್ತಂತ. ಮಾಡುವವ್ರು ಹೇಳ್ತಿದ್ದಾರೆ ಇಲ್ಲ 80% ಆಗಿದೆ ಅಂತ. ಇಲ್ಲಿ ಸಹ ಒಂದು ಚೇಂಬರ್ ಥರ ಇದೆ. ತುಂಬ ಜನ ಅಂದ್ಕೊಳ್ಬೋದು, ಓ ಜಿಮ್ ಮಾಡ್ತಿದ್ದೀರಾ. ದಿಸ್ ಇಸ್ ನಾಟ್ ಅ ಜಿಮ್. ಇದೇನು ಎಂತ ಅಂತ ನಾನು ಆದಷ್ಟು ಬೇಗ ರಿವೀಲ್ ಮಾಡ್ತೇನೆ. ಸಮ್ ನ್ಯೂ ಕಾನ್ಸೆಪ್ಟ್, ನ್ಯೂ ಥಿಂಕ್. ಯಾವುದ್ರ ಮೇಲೆ ನಾವು 1, 2, 3, 4, 5 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೆ, ಯೋಚನೆ ಮಾಡಬೇಕು ಅಂತ. ವೆರಿ ಎಕ್ಸೈಟೆಡ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಶೋ ಯು ದ ಜರ್ನಿ. ಇದು ಹೇಗೆ ರನ್ ಆಗುತ್ತೆ, ಒಳ್ಳೆ ಆಗುತ್ತಾ, ಹೇಗೆ ಸಕ್ಸಸ್ಫುಲ್ ಆಗುತ್ತೆ, ಅದನ್ನು ಇನ್ನೂ ಬಿಲ್ಡ್ ಮಾಡುವ ಕಂಪ್ಲೀಟ್ ಜರ್ನಿ ನಾನು ವ್ಲಾಗ್ಸಲ್ಲಿ ನಿಮಗೆ ತೋರಿಸ್ತಾ ಇರ್ತೇನೆ. ಸೊ ದ್ಯಾಟ್ ಯು ಆಲ್ಸೋ ಅಂಡರ್ಸ್ಟ್ಯಾಂಡ್ ಹೌ ಇಟ್ ಈಸ್ ಅಂತ. ಇಲ್ಲಿನೂ AC ಸೆಟಪ್ ಎಲ್ಲ ಆಗಿದೆ. ನೀವು ನನಗೆ ಗೆಸ್ ಮಾಡಿ ಹೇಳ್ಬೇಕು ಇದು ಯಾವ ಏರಿಯಾದಲ್ಲಿದೆ ಅಂತ. ಕರೆಕ್ಟಾ? ಇಟ್ ಈಸ್ ರೈಟ್ ಅಪೋಸಿಟ್ ಟು ಟೋಟಲ್ ಮಾರ್ಕೆಟ್. ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ ಅಂತ. ಅಂದರೆ ಸಾರಿ, ಏನು ನಾನು ಇದ್ರಾಗೆ ಸರ್ಕಾಸ್ಟಿಕ್ ಆಗಿ ಹೇಳ್ತಾ ಇಲ್ಲ, ನಾನು ಚಂದದಲ್ಲೇ ಹೇಳ್ತಿರೋದು. ನನಗೆ ಹುಡುಗಿನ ರಿವೀಲ್ ಮಾಡ್ಲಿಕ್ಕೆ ಇನ್ನೂ ಹುಡುಗಿ ಸಿಕ್ಕಲಿಲ್ಲ ಕರೆಕ್ಟಾಗಿ ಅಂದರೆ ಫಿಕ್ಸ್ ಆಗಿಲ್ಲ ಅಲ್ಲ. ನನಗೆ ಸಹ ರಿವೀಲ್ ಮಾಡಬೇಕಂತ ಆಸೆ ಆಗ್ತಿದೆ. ನಾನು ಸಹ ಬೇಗ ರಿವೀಲ್ ಮಾಡ್ತೀನಿ. ಬಟ್ ಎಂತ ರಿವೀಲ್ ಮಾಡ್ತೀನಿ ಹೇಗೆ ಅಂತ ನಿಮ್ಗೆ ಈಗ ಸಾಫ್ಟ್ ಲಾಂಚ್ ಕೊಟ್ಟಿದ್ದೀನಿ. ಕರೆಕ್ಟಾ? ಇನ್ನೊಂದು ವಿಷಯ ಏನು ಅಂದರೆ, ತುಂಬ ಜನ ನನಗೆ ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ, ಅಯ್ಯೋ ಬ್ರೋ ನಿಮ್ಮ ಹುಡುಗಿನ ಯಾವಾಗ ರಿವೀಲ್ ಮಾಡ್ತಾರೆ, ನಿಮ್ಮ ಹುಡುಗಿನ ಯಾವಾಗ ರಿವೀಲ್ ಮಾಡ್ತಾರೆ. ಕರೆಕ್ಟಾಗಿ ಫಿಕ್ಸ್ ಆಗಬೇಕಲ್ಲ. ಕರೆಕ್ಟಾಗಿ ಫಿಕ್ಸ್ ಆದರೆ ಅಥವಾ ಅದು ಕನ್ಫರ್ಮ್ ಆಗಬೇಕು. ಕನ್ಫರ್ಮ್ಸಕ್ಕಿಂತ ಹುಡುಗಿ ಸಿಗಬೇಕಲ್ಲ ಮದುವೆ ಆಗೋದಕ್ಕಲ್ಲ ರಿವೀಲ್ ಮಾಡೋದು. ಸೊ ದರ್ ಇಸ್ ಅ ಲಾಟ್ ಆಫ್ ಟೈಮ್ ಫಾರ್ ದ್ಯಾಟ್. ನಥಿಂಗ್ ನಿಯರ್ ಫ್ಯೂಚರಲ್ಲಿ. ಅಕಸ್ಮಾತ್ ಆದರೆ ಡೆಫಿನೆಟ್ಲಿ ಐ ಲೆಟ್ ಯು ನೋ. ಬಟ್ ನನ್ನ ರಿವೀಲ್ ಇದೆ ಈಗ, ಸಾಫ್ಟ್ ಲಾಂಚು. ಹಾರ್ಡ್ ಲಾಂಚಿಗೆ ಕಾಯ್ತಾ ಇರಿ. ಇಟ್ ಈಸ್ ಗೋಯಿಂಗ್ ಟು ಬಿ ಎ ನ್ಯೂ ಕಾನ್ಸೆಪ್ಟ್, ಅಮೇಝಿಂಗ್ ಕಾನ್ಸೆಪ್ಟ್. ಪ್ರೇ ಮಾಡಿ ನಮಗೋಸ್ಕರ ಎಲ್ಲ ಒಳ್ಳೆಯದಾಗತ್ತೆ ಅಂತ. ಅಂಟಿಲ್ ದೆನ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್. ಸೌಂಡ್ ಬ್ರೋ ಕಡೆಯಿಂದ.